ಮಾಡಿರೋದೇ ಅವರ ನಾನು ಅವ್ರ ವಿಚಾರಕ್ಕೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋಕ್ಕೆ ನಾನು ರಿಯಾಕ್ಷನ್ ಕೊಡಲ್ಲ. ಯಾಕೆಂದರೆ ಮೊದಲನೇದು ಅವ್ರು ಕೇಳಕ್ಕೆ ಬಯಸ್ತೀನಿ, ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಅವ್ರು ಬಹಿರಂಗಪಡಿಸ್ತೀನಿ. ಮೊದಲನೇದು ಯಾವುದು ಪಕ್ಷದಲ್ಲಿದ್ದಾರೆ ಅಂತ ಬಹಿರಂಗಪಡಿಸ್ತೀನಿ. ನಾನು ಅಧಿಕಾರಿಗಳ ನಾನು ಯಾವ ರೀತಿ ಅವ್ರ ಜೊತೆ ನನ್ನ ಒಂದು ಸಂಬಂಧ ಹೊಂದಾಣಿಕೆ ಮತ್ತು ಏನು ವರ್ತನೆ ನಾನು ಯಾವ ರೀತಿ ವರ್ತಿಸಬೇಕು ಶಾಸಕನಾಗಿದ್ದು ನನಗೆ ಗೊತ್ತಿದೆ. ನಾನು ಯಾರಿಂದ ಬೇರೆಯವರಿಂದ ಕೇಳಿ ನಾನು ಪಡೆಯುವಂಥದ್ದೇನಿಲ್ಲ. ಯಾಕೆಂದರೆ ನಮ್ಮ ತಂದೆ ಯುವಕರು ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿದ್ದಾರೆ. ಅದೇ ರೀತಿ ಗುರು ಹಿರಿಯರು ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ಎಲ್ಲ ನಮ್ಮ ಹಿರಿಯರು ಗುರು ಹಿರಿಯರು ನನಗೆ ಯಾವ ರೀತಿ ಬೆಳಿಬೇಕು, ನಾನು ಯಾವ ರೀತಿ ಯಾರ ಜೊತೆ ವರ್ತಿಸಬೇಕು ಅಂತ ನನಗೆ ಸುಸಂಸ್ಕೃತವನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬೇರೆಯವ್ರ ಜೊತೆ ಕೇಳಿ ನಾನು ಪಡೆಯುವ ಅವಶ್ಯಕತೆ ಏನಿಲ್ಲ. ನಾನು ಕೂಡ ಅದು ನನ್ನ ವೈಯಕ್ತಿಕ, ಅದು ನಾನು ಏನು ಪ್ರವಾಸಕ್ಕೆ ಹೋಗ್ತೀನಿ ನನ್ನ ಕುಟುಂಬ ನಾನು ವೈಯಕ್ತಿಕ. ಎಲ್ಲೇ ಪ್ರವಾಸಕ್ಕೆ ಹೋದರೂ ಕೂಡ ಏನು ಆಸ್ತಮ ವಿಚಾರಕ್ಕೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರನ್ನ ಈ ಒಂದು ವಿಚಾರದಲ್ಲಿ ಮತ್ತು ಜಿಲ್ಲಾ ಆಸ್ತಮ ವಿಚಾರಕ್ಕೆ ವಿಶೇಷವಾಗಿ ಕರೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಭೆಗೂ ಕೂಡ ಹೋಗಿದ್ದೇನೆ. ನನ್ನಂಥ ಸಲಹೆ ಸೂಚನೆಗಳನ್ನು ಕೂಡ ನನ್ನ ಒಂದು ವೈಯಕ್ತಿಕವಾಗಿ ಹಿಂದೆ ನಮ್ಮ ತಂದೆ ಅವರು ಮತ್ತು ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರೋದು ಆಸ್ತಮ ದೇವಿ ಒಂದು ಸಂಪ್ರದಾಯ ವಿಚಾರದಲ್ಲಿ ನಾನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೂಡ ಸಲಹೆಗಳನ್ನು ಕೊಟ್ಟಿದ್ದೆ. ಆಸ್ತಮ ವಿಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ. ಅಂದರೆ ಏನೋ ಒಂದು ಕಡೆ ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ಮತ್ತು ಕುಮಾರಣ್ಣವ್ರಿಗೆ ಒಂಥರ ಇದಾದಾಗ ನಾವು ಮಾತಾಡಲೇಬೇಕಾಗುತ್ತೆ. ನಾನು ಯಾರಿಂದ ಕೇಳಿ ಪಡೆಯುವಂಥದ್ದೇನಿಲ್ಲ. ನನಗೆ ಯಾರಿಗೂ ಕೇಳಿದಾರಲ್ಲ ಪ್ರಶ್ನೆ, ನೀವು ಅವ್ರನ್ನ ಕೇಳಿ ಮೊದಲನೇದಾಗಿ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಬಹಿರಂಗಪಡಿಸ್ತೀವಿ. ಆಮೇಲೆ ಅದು ಅಧಿಕಾರಿಗಳಿಗೆ ಸನ್ಮಾನ ಮಾಡೋದು ನಾನು ಹೇಳೋಕ್ಕಾಗಲ್ಲ. ಇವತ್ತು ಸರ್ಕಾರ ನಮ್ಮದಿದೆಯಾ? ನಾನು 2 ದಿನ ಹಿಂದೆ SP ಅವ್ರಿಗಿರ್ಬೋದು, DC ಅವ್ರಿಗಿರ್ಬೋದು, ಕೇಂದ್ರ ಮಂತ್ರಿಗಳು ಬರ್ತಾಯಿದ್ದಾರೆ ಅಂತ ನಾನೇ ಅವ್ರಿಗೆ ಹೇಳಿದ್ದೆ. ಅವರು ಕೂಡ ಹೇಳಿದ್ದಾರೆ ಪ್ರೋಟೋಕಾಲಲ್ಲೇ ಬರೋಣ ಅಂತ. ನಾನು ಕೂಡ ಹೇಳಿದಿಲ್ಲ. ನಮ್ಮ ಕೇಂದ್ರ ಮಂತ್ರಿಗಳು ಕುಮಾರಣ್ಣವ್ರು ಹೇಳಿದರೆ ಪ್ರೋಟೋಕಾಲ್ ಏನು ಟೈಮಿಂಗ್ ನಿಗದಿಪಡಿಸಿದ್ರಿ, ಅವ್ರು ಯಾವ ವಾಹನವನ್ನು ಹೇಳಿದರೆ ಅದೇ ರೀತಿ ನಾವು ಹೋಗೋಣ ಅಂತ. ಅದು ಎಷ್ಟು ಜನ ಬರ್ತಾರೆ ಅಂತ ಕೂಡ ಹೇಳಿ ನಮ್ಮ ಶಾಸಕರು ನಾವೆಲ್ಲ ಕೂಡ ಹೋಗಿದ್ದೀವಿ. ಹಾಗಾಗಿ ನಾವು ಅಧಿಕಾರಿಗಳು ಕೂಡ ಹೇಳಿದೆವು, ಇಲ್ಲ ಅಂತೇನಿಲ್ಲ. ಆದರೆ ಇನ್ನೊಂದು ಕಡೆ ಅವರು ಒಂದು ಸರ್ಕಾರ ಅವ್ರು ಯಾವ ರೀತಿ ನಡೆಸ್ಕೋಬೇಕಾಯ್ತು ಅದು ನಡೆಸ್ಕೊಂಡಿಲ್ಲ. ಅದಕ್ಕೆ ನಾವು ವಿರೋಧವಾಗಿ ಕೇಳ್ತಿರೋದು ಬಿಟ್ಟರೆ ಈಗ ನಾನು ಹೇಳಿದ್ವಿ ಸನ್ಮಾನ ಮಾಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಈಗ ನಾನು ಎಲ್ಲಿ ಹೇಳ್ಬೋದಾಯ್ತು ಕುಮಾರಣ್ಣವ್ರಿಗೆ ಸನ್ಮಾನ ಮಾಡಿ ಅಂತ, ಆದರೆ ನಾನು ಹೇಳಿ ಸನ್ಮಾನ ಮಾಡಿಸ್ಕೊಳ್ಳೋಂಥದ್ದು ನಮಗೇನಿಲ್ಲ. ಗೌರವತೆಗೆ ಅವರೇ ಮಾಡಬೇಕಾಗುತ್ತೆ. ನಮ್ಮ ಸರ್ಕಾರ ಇಲ್ಲ. ಅಧಿಕಾರಿಗಳು ಸಹಜವಾಗಿ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು AC ಅವ್ರು ಹೇಳ್ದಾಗ ಕೇಳ್ತಾರೆ. ಹಾಗಾಗಿ ನಾನು ನನ್ನ ಇತಿಮಿತಿಯಲ್ಲಿ ನಾನು ಅಧಿಕಾರಿಗಳಿಗೆ ಯಾವ ರೀತಿ ನಾನು ವರ್ತಿಸಬೇಕು, ನಾನು ಯಾವ ರೀತಿ ಇದು ಮಾಡಬೇಕು, ನನ್ನ ಎಲ್ಲ ಅನ್ವಯವಾಗಿ ನಾನು ಹೇಳಿದಂಥ ಕೆಲಸಗಳು DC ಅವರಾಗಿರ್ಬೋದು, AC ಅವರಾಗಿರ್ಬೋದು ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ನನ್ನ ವಿಚಾರದಲ್ಲಿ ಯಾರು ಬಿಟ್ಟು ಮಾಡಿ ತೋರಿಸೋಕ್ಕೆ ನಮ್ಗೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಮತ್ತು ಇನ್ನು ದೇವಸ್ಥಾನ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡೋದು ಮಾಡ್ತಾಯಿದ್ವಿ. ನಾನು ಈಗಾಗಲೇ ಕೇಳಿದ್ನಲ್ಲ, ಯಾರು ನನಗೆ ಪ್ರಶ್ನೆ ಕೇಳಿದ್ದಾರೆ ಅವ್ರು ಯಾವ ಪಾರ್ಟಿ ಅಂತ ಫಸ್ಟ್ ಕೇಳಿ, ಈಗಾಗಲೇ ಕೇಳ್ಬಿಟ್ಟು ಆಮೇಲೆ ಅದು ಹೇಳಿ. ಈಗಾಗಲೇ ಆರ್ ಅಶೋಕರು ಕೂಡ ಇವ್ರಿಗೆ ಫೋನ್ ಮಾಡಿ ಕುಮಾರಣ್ಣ ಕೂಡ ಮಾತಾಡಿದ್ದು ಕೇಳ್ಪಟ್ಟೆ, ಇಂಥ ಒಂದು ಆಗಬಾರ್ದಾಗಿತ್ತು ಅಂತ. ಹೀಗಾಗಿ ನನಗೆ ಕೇಳೋದಕ್ಕಿಂತ ಮುಂಚೆ ಅವ್ರು ಯಾವ ಪಾರ್ಟಿ ಅಂತ ಅವರು ಆತ್ಮವಿಮರ್ಶನೆ ಮಾಡ್ತಾರೆ. ಸರ್ ಅವ್ರ ಸ್ವಂತ ಕೆಲಸ